ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಇವತ್ತಿನ ಮತ್ತೊಂದು ಟಾಸ್ಕನ್ನು ನೀಡಿದ್ದಾರೆ ಸ್ನೇಹಿತರೆ. ಮತ್ತೊಬ್ಬ ಟಿಕೆಟ್ ಫಿನಾಲೆ ಒಂದು ಟಾಸ್ಕ್ಗೆ ಆಯ್ಕೆಯಾಗಲು ಮತ್ತೊಂದು ಟಾಸ್ಕನ್ನು ನೀಡಿದ್ದಾರೆ. ಆ ಒಂದು ಟಾಸ್ಕ್ ನೀರಲ್ಲಿ ಮೀನು ಅನ್ನೋಂಥ ಒಂದು ಟಾಸ್ಕ್ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಟಾಸ್ಕನ್ನು ಯಾರು ಗೆದ್ದರು, ಟಿಕೆಟ್ ಫಿನಾಲೆಗೆ ಯಾರು ಆಯ್ಕೆ ಆದರು, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ಎರಡು ತಂಡಗಳು ಮಾತ್ರ ಉಳಿದುಕೊಂಡಿವೆ. ಒಂದು ಭವ್ಯ ಗೌಡ, ಅದರ ಜೊತೆಗೆ ಮುಕ್ಷಿತ್ ಅವ್ರದ್ದು ಒಂದು ತಂಡ ಅಂತ ಹೇಳ್ಬೋದು. ಉಗ್ರ ಮಂಜು ಹಾಗೆ ಗೌತಮಿ ಜಾಧವ್ ಇಬ್ಬರು ಕೂಡ ಒಂದು ತಂಡ ಆಗಿ ಉಳಿದುಕೊಂಡಿದ್ದಾರೆ ಸ್ನೇಹಿತರೆ. ಇನ್ನು ಈ ಕಡೆ ನೋಡ್ತಾ ಇರ್ಬೋದು ಧನರಾಜ್ ಆಚಾರ್ಯ, ಚೈತ್ರ ಕುಂದಾಪುರ ಅವರು ಇಬ್ಬರು ಕೂಡ ಟಿಕೆಟ್ ಫಿನಾಲೆ ರೇಸ್ನಿಂದ ಹೊರಗೆ ಉಳಿದಿದ್ದಾರೆ ಸ್ನೇಹಿತರೆ. ಇನ್ನೊಂದು ತಂಡದಲ್ಲಿದ್ದಂತಹ ನಮ್ಮ ತ್ರಿವಿಕ್ರಮ್ ಹಾಗೆ ಹನುಮಂತ್ ಇಬ್ಬರು ಕೂಡ ಟಿಕೆಟ್ ಫಿನಾಲೆ ಟಾಸ್ಕಿಗೆ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಒಂದು ನೀರಲ್ಲಿ ಮೀನು ಅನ್ನೋ ಟಾಸ್ಕ್ ತುಂಬಾ ಒಂದು ಕ್ಲಿಷ್ಟಕರವಾದಂಥ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರ ಜೊತೆಗೆ ವೆರಿ ಡೇಂಜರಸ್ ಟಾಸ್ಕ್ ಕೂಡ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಷ್ಟೊಂದು ರಿಸ್ಕ್ ತಗೋಂಥ ಅವಶ್ಯಕತೆ ಇರಲಿಲ್ಲ, ಆದರೂ ಕೂಡ ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಬಿಗ್ ಬಾಸ್ನವರು ಈ ಒಂದು ಟಾಸ್ಕನ್ನು ಆಡಿಸ್ತಾ ಇದ್ದಾರೆ ಸ್ನೇಹಿತರೆ. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಟಾಸ್ಕ್ ಅಂತಲೇ ಹೇಳ್ಬೋದು. ಒಬ್ಬರು ಒಂದು ಬಾಕ್ಸ್ನ ರೀತಿಯಲ್ಲಿರುವಂಥ ಒಂದು ಬಾಕ್ಸ್ನಲ್ಲಿಗೆ ಹೋಗಬೇಕು ಸ್ನೇಹಿತರೆ. ಒಂದು ನಲ್ಲಿಯಿಂದ ಆ ಒಂದು ಬಾಕ್ಸ್ ಒಳಗೆ ನೀರು ಬೀಳ್ತಾ ಇರುತ್ತೆ, ಇನ್ನೊಂದು ನಲ್ಲಿಯಿಂದ ಇನ್ನೊಬ್ಬ ಉಳಿದಂಥ ಒಬ್ಬ ಸ್ಪರ್ಧಿ ಆ ಒಂದು ನಲ್ಲಿಯಿಂದ ನೀರನ್ನು ತೆಗೆದುಕೊಂಡು ಹೊರಗಡೆ ಹಾಕಬೇಕು ಸ್ನೇಹಿತರೆ. ಮೊದಲನೇದಾಗಿ ಉಗ್ರ ಮಂಜು ಹಾಗೆ ಗೌತಮಿಯವರ ಇಬ್ಬರ ನಡುವೆ ಬಾಕ್ಸ್ನ ಒಳಗೆ ಇಳಿದಿರುವಂತಹ ಸ್ಪರ್ಧಿ ಯಾರಂದ್ರೆ ಉಗ್ರ ಮಂಜು ಅಂತಾನೆ ಹೇಳ್ಬೋದು. ನೀರನ್ನು ಹೊರಗೆ ಹಾಕುವಂಥ ಸ್ಪರ್ಧಿ ಗೌತಮಿ ಜಾಧವ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಕಡೆಗೆ ಮೋಕ್ಷಿತ ಪೈ ಅವರು ಬಾಕ್ಸ್ನ ಒಳಗೆ ಇಳಿತಾರೆ ಸ್ನೇಹಿತರೆ. ಇನ್ನೊಬ್ಬ ಸ್ಪರ್ಧಿಯಾದಂಥ ಭವ್ಯಗೌಡ ನೀರನ್ನು ಹೊರ ತೆಗೆಯುವಂಥ ಪ್ರೊಸೆಸ್ನಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈಗೆಲ್ಲರಿಗೂ ಕೂಡ ಈ ಒಂದು ಟಾಸ್ಕನ್ನು ಯಾರು ಗೆದ್ರು ಎಂಬುದರ ಬಗ್ಗೆ ಈಗ ಹಲವಾರು ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಆ ಒಂದು ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂದರೆ ಮೋಕ್ಷಿತ ಪೈ ಹಾಗೆ ಭವ್ಯ ಗೌಡ ಅವರೇ ಗೆದ್ದಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಹಾಗಾದರೆ ಇವರಿಬ್ಬರ ಪೈಕಿ ಅಂದರೆ ಭವ್ಯ ಗೌಡ ಹಾಗೆ ಮೋಕ್ಷಿತ ಇಬ್ಬರ ಪೈಕಿ ಒಬ್ಬರು ಟಿಕೆಟ್ ಫಿನಾಲೆ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ ಸ್ನೇಹಿತರೆ. ಇನ್ನು ಉಳಿದಂತೆ ಸೋತಿರುವಂತಹ ಗೌತಮಿ ಜಾಧವ್ ಹಾಗೆ ಉಗ್ರ ಮಂಜು ಇವರಿಬ್ಬರ ಪೈಕಿ ಮತ್ತೆ ಅವರಿಬ್ಬರು ಕೂಡ ಚರ್ಚಿಸಿ ಟಿಕೆಟ್ ಫಿನಾಲೆ ರೇಸ್ನಿಂದ ಒಬ್ಬರು ಹೊರಗೆ ಹೋಗುವಂಥ ಸಂಭವನೀಯತೆ ಬರುತ್ತದೆ ಸ್ನೇಹಿತರೆ. ಇನ್ನು ಉಳಿದಂಥ ಇಬ್ಬರು ಸ್ಪರ್ಧಿಗಳು ಕೂಡ ಒಬ್ಬೊಬ್ಬರು ಒಂದೊಂದು ಟಾಸ್ಕನ್ನು ಆಡೋದ್ರ ಮೂಲಕ ಒಬ್ಬರು ಹೊರಗೆ ಹೋಗ್ತಾರೆ, ಸೋತವರು ಗೆದ್ದವರು ಟಿಕೆಟ್ ಫಿನಾಲೆ ರೇಸ್ಗೆ ಆಯ್ಕೆ ಆಗ್ತಾರೆ ಸ್ನೇಹಿತರೆ. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇರುವಂಥ ಈ ವಾರ ಅಂತ ಹೇಳ್ಬೋದು ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.